ಅಮರನಾಥ ಯಾತ್ರೆಯಲ್ಲಿ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಅಮರನಾಥದಲ್ಲಿ ಮೇಘಸ್ಫೋಟ ಆದ ಹಿನ್ನೆಲೆ ಆತಂಕ ಸೃಷ್ಟಿಯಾಗಿದೆ. ಸದ್ಯ 15ರಿಂದ 18 ಜನ ಕನ್ನಡಿಗರು ಸಿಕ್ಕಾಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾತ್ರೆಯನ್ನ ಕೈಗೊಂಡಿರುವಂತಹ ರಾಮನಗರ, ಬೆಂಗಳೂರು ಮೂಲದವರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ದೂರವಾಣಿ ಮೂಲಕ ಸಂಪರ್ಕಿಸೋದಕ್ಕೆ ಕನ್ನಡಿಗರು ಯತ್ನಿಸ್ತಾ ಇದ್ದಾರೆ. ಸಂಪರ್ಕಕ್ಕೆ ಸಿಗದ ಕಾರಣ ಕುಟುಂಬಸ್ಥರು ಆತಂಕದಲ್ಲಿದ್ದಾರೆ. ಅಮರನಾಥದಲ್ಲಿ ಮೇಘಸ್ಫೋಟದಿಂದಾಗಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕನ್ನಡಿಗರು 15ರಿಂದ 18 ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಕುಟುಂಬಸ್ಥರು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಅವರು ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಕುಟುಂಬಸ್ಥರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಾಯವಾಣಿಯನ್ನ ಕೂಡ ರಾಜ್ಯ ಸರ್ಕಾರ ತೆರೆದಿದೆ. ಆದರೂ ಕೂಡ ತಮ್ಮವರನ್ನ ಸಂಪರ್ಕಿಸೋದಕ್ಕೆ ಸಾಧ್ಯವಾಗದೆ ಕುಟುಂಬಸ್ಥರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಅಮರನಾಥ ಯಾತ್ರೆಯಲ್ಲಿ ಮೇಘಸ್ಫೋಟದಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋದು. 15ರಿಂದ 18 ಜನ ಕನ್ನಡಿಗರು ಸಿಕ್ಕಾಕೊಂಡಿದ್ದಾರೆ. ಅವರನ್ನ ರಕ್ಷಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಏನೆಲ್ಲ ಕ್ರಮ ಕೈಗೊಂಡಿದೆ? ಕುಟುಂಬಸ್ಥರು ಯಾವ ರೀತಿಯಾಗಿ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನವೀನ್? ಜಾಹ್ನವಿ, ಅಮರನಾಥ ಯಾತ್ರೆ ಕೋವಿಡ್ ನ ನಂತರ 2 ವರ್ಷಗಳ ಗ್ಯಾಪ್ ಆದ್ಮೇಲೆ ಶುರುವಾಗಿತ್ತು. ಈ ಸಾರಿ ಸುಮಾರು 1 ಲಕ್ಷ ಜನ ಈಗಾಗಲೇ ಅಮರನಾಥ ಯಾತ್ರೆಯನ್ನ ಮುಗಿಸಿ ಬಂದಿರುವಂತದ್ದಿದೆ. ಈ ಬ್ಯಾಚ್ ಅಲ್ಲಿ ಸುಮಾರು 13ರಿಂದ 15,000 ಜನ ಯಾತ್ರೆಗೆ ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಇದರಲ್ಲಿ ಸಾಕಷ್ಟು ಜನ ಕನ್ನಡಿಗರು ಸಹ ಇದ್ದಾರೆ. ಎಕ್ಸಾಕ್ಟ್ ಆಗಿ ಎಷ್ಟು ಅನ್ನೋ ನಂಬರ್ ಇನ್ನೂ ಸಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಇರುವ ಮಾಹಿತಿಯ ಪ್ರಕಾರ ಸುಮಾರು 15ರಿಂದ 18 ಜನ ಕನ್ನಡಿಗರು ಈ ಒಂದು ಮೇಘಸ್ಫೋಟದ ಇದರಲ್ಲಿ ಸಿಲುಕೊಂಡಿರೋ ಸಾಧ್ಯತೆ ಇದೆ. ಸದ್ಯಕ್ಕೆ ಅಷ್ಟು ಜನರ ಮಾಹಿತಿ ಸಹ ಸಿಗ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಲಭ್ಯವಾಗಿರುವಂತದ್ದು. ಸದ್ಯ ಎಲ್ಲರನ್ನೂ ರಕ್ಷಣೆ ಮಾಡುವಂತ ಕಾರ್ಯ ನಡೀತಾ ಇದೆ. ಅಲ್ಲಿ ಸೇನಾ ಪಡೆಯಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳೀಯ ಆಡಳಿತ, ಅಲ್ಲಿಯ ಗವರ್ನಮೆಂಟ್, ಹಾಗೇನೆ ITBP ಇರ್ಬೋದು, ಅಲ್ಲಿಯ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, SDRF, NDRF ಸಿಬ್ಬಂದಿ ಎಲ್ಲರೂ ರಕ್ಷಣಾ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದಾರೆ. ನಿನ್ನೆ ಸಂಜೆನೆ ಮೇಘಸ್ಫೋಟ ಸಂಭವಿಸಿದ ನಂತರವೇ ರಕ್ಷಣಾ ಕಾರ್ಯಾಚರಣೆ ಶುರುವಾದರೂ ಸಹ ನಿರಂತರವಾಗಿ ಮಳೆ ಸುರಿತಾ ಇದ್ದಿದ್ರಿಂದ ರಕ್ಷಣಾ ಕಾರ್ಯಾಚರಣೆಗೆ ಸ್ವಲ್ಪ ಹಿನ್ನಡೆ ಉಂಟಾಗಿತ್ತು. ಆದ್ರೆ ಈಗ ಮಳೆ ಒಂಚೂರು ಬಿಡುವನ್ನ ಕೊಟ್ಟಿದ್ದು, ಬೆಳಕು ಹರಿದ ನಂತರ ಮತ್ತೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ನಡೀತಾ ಇರುವಂತದ್ದು. ಇನ್ನ ಕರ್ನಾಟಕದಿಂದ ಹೋಗಿರುವಂತ ಕನ್ನಡಿಗರ ರಕ್ಷಣೆಗೆ ಕರ್ನಾಟಕ ಸರ್ಕಾರವೂ ಸಹ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗಾಗಲೇ ಹೆಲ್ಪ್ ಲೈನ್ ನಂಬರ್ ಅನ್ನ ತೆರೆದಿರುವಂತದ್ದು. ಹೆಲ್ಪ್ ಲೈನ್ ನಂಬರ್ ಮೂಲಕ ಸಂಪರ್ಕಿಸೋದಕ್ಕೆ ಕನ್ನಡಿಗರಿಗೆ ಮಾಹಿತಿಯನ್ನು ಸಹ ನೀಡಲಾಗ್ತಾ ಇದೆ. ಹಾಗೇನೆ ಅವರ ಕುಟುಂಬಸ್ಥರು, ಇಲ್ಲಿ ಯಾರಿದ್ದಾರೆ ಕನ್ನಡಿಗರ ಕುಟುಂಬಸ್ಥರು, ಅವರು ಸಹ ಸರ್ಕಾರವನ್ನ ಸಂಪರ್ಕಿಸಿ ಹೆಲ್ಪ್ ಲೈನ್ ಮೂಲಕ ತಮ್ಮವರ ಮಾಹಿತಿಯನ್ನ ನೀಡಿದ್ರೆ ಅವರನ್ನ ರಕ್ಷಣೆ ಮಾಡುವಂತ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಹಾಗೆ ಇದರ ಮೇಲುಸ್ತುವಾರಿಯನ್ನ ಮನೋಜ್ ಅನ್ನುವ ಒಬ್ಬ ಅಧಿಕಾರಿಗೆ ವಹಿಸಿರುವಂತದ್ದು. ಮನೋಜ್ ಅವರು ಕರ್ನಾಟಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫೋರ್ಸ್ ನ ಅಧಿಕಾರಿ. ಅವರು ಇದರ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದು, ಅಲ್ಲಿಯ ಗವರ್ನಮೆಂಟ್ ಜೊತೆಗೆ, ಅಲ್ಲಿಯ ರಕ್ಷಣಾ ಪಡೆಗಳ ಜೊತೆಗೆ ಅಲ್ಲಿಯ ಪ್ರೋಸೆಸ್ ಯಾವ ರೀತಿ ನಡೀತಾ ಇದೆ, ಎಷ್ಟು ಜನರನ್ನ ರಕ್ಷಣೆ ಮಾಡಲಾಗಿದೆ, ಇದರಲ್ಲಿ ಕನ್ನಡಿಗರು ಯಾರಿದ್ದಾರೆ ಅನ್ನೋದನ್ನೆಲ್ಲ ಕೋಆರ್ಡಿನೇಟ್ ಮಾಡ್ತಾ ಇರುವಂತದ್ದು. ಜಾಹ್ನವಿ, ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.